ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ನಿಮಗೆ 30-40 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಬಿಲ್ಡಿಂಗ್. ಆ್ಯಕ್ಚುಲಿ ಟೋಟಲ್ ನಿಮಗೆ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಲೊಕೇಶನ್ ಬಂದು ನಿಯರ್ ಅಬ್ಬಿಗೆರೆ ಅಂತ ಹೇಳ್ಬೋದು, ಲಕ್ಷ್ಮೀಪುರ ಕ್ರಾಸ್ ಅಂತ ಹೇಳ್ಬೋದು, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ನಾನು ನಿಮಗೆ ಎಲಿವೇಷನ್ ತೋರಿಸ್ತಾ ಇದ್ದೀನಿ, ರೋಡ್ ತೋರಿಸ್ತಾ ಇದ್ದೀನಿ. ಎರಡೂ ಕಡೆ ರೋಡ್ ನಿಮಗೆ ಆಲ್ಮೋಸ್ಟ್ ನಿಮಗೆ 25 ಫೀಟ್ ರೋಡ್ ಇದೆ. ನಿಮಗೆ ಕಂಪ್ಲೀಟ್ ಎಲಿವೇಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಕ್ಲಾಸ್ ಆಗಿದೆ, ಮಾಸ್ ಆಗಿ ಮಾಡಿದ್ದಾರೆ. ಸೊ ನೀವೇನಾದರೂ ಇಂಡಿಪೆಂಡೆಂಟ್ ಮನೆ ಪರ್ಚೇಸ್ ಮಾಡಬೇಕು ಅಂತಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಆ್ಯಂಡ್ MS ಗೇಟ್ ಕೂಡ ತೋರಿಸ್ತಾ ಇದ್ದೀನಿ, ಒಳಗಡೆ ಕೂಡ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ವಿಶಾಲವಾದ ಪಾರ್ಕಿಂಗ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ 2 ಕಾರ್ ನಿಮಗೆ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಅಷ್ಟೊಂದು ಸ್ಪೇಷಸ್ ಇರ್ತಕ್ಕಂಥ ಪ್ರಾಪರ್ಟಿ, ಅಷ್ಟೊಂದು ಸ್ಪೇಷಸ್ ಆಗಿರ್ತಕ್ಕಂಥ ಪಾರ್ಕಿಂಗ್ ಅಂತ ಹೇಳ್ಬೋದು. ಸೊ ನಿಮಗೆ ಆಲ್ಮೋಸ್ಟ್ 30-40 ಅರ್ಧಕ್ಕರ್ಧ ನಿಮಗೆ ಪಾರ್ಕಿಂಗನ್ನು ಬಿಟ್ಟಿದ್ದಾರೆ ಇವರು. ಸೊ ಕಂಪ್ಲೀಟ್ ನಿಮಗೆ ಪಾರ್ಕಿಂಗನ್ನು ಮತ್ತೊಂದು ವ್ಯೂಲ್ಲಿ ತೋರಿಸ್ತಾ ಇದ್ದೀನಿ. ನಾನು ನಿಮ್ಮ ಮುದ್ದೆ ಹೇಳ್ದಂಗೆ 30-40 ಸೈಟಲ್ಲಿ ಕನ್ಸ್ಟ್ರಕ್ಟ್ ಆಗಿರ್ತಕ್ಕಂಥ ಬಿಲ್ಡಿಂಗು. ನೋಡಿ, ಕಂಪ್ಲೀಟ್ ನಿಮಗೆ ಕೆಳಗಡೆ 2 BHK ಮನೆ ಇದೆ. ಸೊ ಬನ್ನಿ ಹೇಗಿದೆ ಅದನ್ನು ನೋಡೋಣ. ಸೊ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಸೆಟ್ ಬ್ಯಾಕ್ ಹೇಗಿದೆ ಅಂತ ನೋಡೋಣ. ನಿಮಗೆ ಆಲ್ಮೋಸ್ಟ್ ಸೆಟ್ ಬ್ಯಾಕ್ ನಿಮಗೆ 3 ಫೀಟ್ವರೆಗೂ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಪೇಸ್ ಇದೆ. ಸೊ ಬನ್ನಿ, ಓನ್ ಬೋರ್ವೆಲ್ ಇದೆ, ಓನ್ ಸಂಪ್ ಇದೆ, ನೀರಿಗೇನು ಸಮಸ್ಯೆ ಇಲ್ಲ. ಅಂಡ್ ಕಾವೇರಿ ಲೈನ್ ಕೂಡ ಬಂದಿದೆ. ಸೊ ನಿಮಗೆ ನಾರ್ತ್ ಫೇಸು ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಇದೆ. ನೋಡಿ ಹೇಗಿದೆ, ಆಲ್ಮೋಸ್ಟ್ ನಿಮಗೆ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ, ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ, ಗ್ರಾನೈಟ್ ಫ್ಲೋರಿಂಗನ್ನು ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ. ಸೊ ನೀವೇನಾದರೂ ರೆಂಟ್ ಬರ್ತಕ್ಕಂಥ ಪ್ರಾಪರ್ಟಿ ನೋಡಬೇಕು ಅಂತಂದರೆ ಸೊ ಡೆಫಿನೆಟಾಗಿ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಪ್ರೈಸ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಸೊ ದಯವಿಟ್ಟು ಕಾಲ್ ಮಾಡಿ. ನನಗೆ ಕಿಚನ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ. ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿದೆ. ಆ್ಯಂಡ್ ಕಂಪ್ಲೀಟ್ಲಿ ಇಂಟೀರಿಯರ್ ಆ್ಯಂಡ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಪಕ್ಕದಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ. ನನಗೆ ವಾಶ್ರೂಮ್ ಕೂಡ ಹೋಗ್ತಾ ಇದ್ದೀನಿ. ಕೆಳಗಡೆ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ಮೊದಲೇ ಹೇಳಿದಾಗ ನಾನು ನಿಮಗೆ 2 BHK ಮನೆ ಅಂತ ಹೇಳ್ಬೋದು. ಸೊ ಮಾಸ್ಟರ್ ಬೆಡ್ರೂಮ್ ಹತ್ರ ಹೋಗೋಣ ಬನ್ನಿ. ಸೊ ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ ನೋಡಿ. ನಾನು ನಿಮಗೆ ಮಾಸ್ಟರ್ ಬೆಡ್ರೂಮನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ನೋಡಿ, ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ರೆಡಿ ಇದೆ ಆ್ಯಕ್ಚುಲಾಗಿ. ಸೊ 2 BHK ಮನೆ ಇದು. ಗ್ರೌಂಡ್ ಫ್ಲೋರಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟು ಅಥವಾ ನಿಮಗೆ ಹ್ಯಾಂಡ್ ವಾಶ್ ಕೂಡ ಕೊಟ್ಕೋಬೋದು. ಇದು ನಿಮಗೆ ಇನ್ನೊಂದು ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಎಲ್ಲ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿರೋ ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದು. ನಿಮಗೆ ವೆಸ್ಟ್ ಫೇಸ್ ಸೈಟು ಎಲ್ಲ ನಾರ್ತ್ ವೆಸ್ಟ್ ಡೋರು. ನಿಮಗೆ ಈ ಬಿಲ್ಡಿಂಗಲ್ಲಿ 4 ಮನೆ ಇದೆ ಆ್ಯಕ್ಚುಲಾಗಿ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 2 BHK ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ 3 BHK ಮನೆ ಇದೆ. ನಾನು ನಿಮಗೆ ಮತ್ತೊಮ್ಮೆ ನಿಮಗೆ ಹಾಲನ್ನು ತೋರಿಸ್ತಾ ಇದೆ ನೋಡಿ. ಸೊ ತುಂಬ ನೀಟಾಗಿ ಮಾಡಿದ್ದಾರೆ. POP ಇರ್ಬೋದು, ವುಡ್ ವರ್ಕ್ ಇರ್ಬೋದು, ಅಫಿಷಿಯಲ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಬಿಲ್ಡರ್ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಮನೆ. ಆ್ಯಕ್ಚುಲಿ ನೀವು ವಿಸಿಟ್ ಮಾಡ್ಬೋದು ಈ ಮನೆನ. ನಾನು ನಿಮಗೆ ಆಚೆ ಹೋಗ್ತಾ ಇದ್ದೀನಿ. ಸೊ ಸೆಟ್ ಬ್ಯಾಕ್ ಮುಖಾಂತರ ಆಚೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಸಪ್ರೇಟ್ ಗೇಟನ್ನು ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ ಎಂಟ್ರಿಗೆ. ಸೊ ಅದನ್ನು ಕೂಡ ನಿಮಗೆ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಆ ಕಡೆ ಬಂದು ನಿಮಗೆ ಕಾರ್ ಪಾರ್ಕಿಂಗ್ ಅಥವಾ ಮಾಡೋರಿಗೆ, 2 ವೀಲರ್ ಬರೋರಿಗೆ ಇದು ಗ್ರೌಂಡ್ ಫ್ಲೋರ್ ಎಂಟ್ರಿ ಅಂತ ಹೇಳ್ಬೋದು. ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಸ್ಟೇರ್ಕೇಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾರ್ಮಲ್ ಸ್ಟೇರ್ಕೇಸ್ ಇದೆ. ಆಲ್ಮೋಸ್ಟ್ ನಿಮಗೆ 6.5 ಇಂಚಸ್ ಅಂತ ಹೇಳ್ಬೋದು ರೈಸರು. ತುಂಬ ಆರಾಮಾಗಿ ಹತ್ಕೊಂಡು ಹೋಗ್ಬೋದು, ಏನು ಕಷ್ಟ ಅಂತ ಅನಿಸಲ್ಲ. ಸೊ ಗ್ರಾನೈಟ್ ಕೂಡ ನಿಮಗೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಆಂಟಿ ಸ್ಕಿಡ್ ಅಂತ ಹೇಳ್ಬೋದು, ಜಾರೋದಿಲ್ಲ. ಎಲ್ಲ ಕಡೆ ನಿಮಗೆ ಸೇಫ್ಟಿ ಗ್ರಿಲ್ಸನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ನಿಮಗೆ ಸೇಫ್ಟಿ ಇಲ್ಲ ಅಂತ ಅನಿಸಲ್ಲ. ಎಲ್ಲ ಕಡೆ ನಿಮಗೆ ಸೇಫ್ಟಿ ಗ್ರಿಲ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಓನರ್ ಪರ್ಪಸ್ ಆಗಿ ಇರ್ತಕ್ಕಂಥ ಪ್ರಾಪರ್ಟಿ ಇದು. 3 BHK ಮನೆ. ನಾನು ನಿಮಗೆ ಕಂಪ್ಲೀಟ್ ನಿಮಗೆ ಕ್ಲಾಡಿಂಗನ್ನು ತೋರಿಸ್ತಾ ಇದ್ದೀನಿ, ಸೆಟ್ ಬ್ಯಾಕನ್ನು ತೋರಿಸ್ತಾ ಇದ್ದೀನಿ, ಸೇಫ್ಟಿ ಗ್ರಿಲ್ಸನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ಸೊ ಅದ್ಭುತವಾಗಿದೆ ಆ್ಯಕ್ಚುಲಾಗಿ. ಟೀಕ್ ಡೋರ್ ಮತ್ತು ಟೀಕ್ ಫ್ರೇಮ್ ಅಂತ ಹೇಳ್ಬೋದು. ನಾನು ನಿಮಗೆ ಎಂಟ್ರಿ ನಾರ್ತ್ ಫೇಸ್ ಡೋರು ನಾನು ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ, TV ಕ್ಯಾಬಿನೆಟ್ ಎದುರುಗಡೆ ಇದೆ. ಸೊ ಲೆಫ್ಟ್ ಸೈಡ್ಗೆ ನಿಮಗೆ ಕಿಚನ್ ಕೂಡ ಇದೆ. ಆ್ಯಂಡ್ ಗ್ರಾನೈಟನ್ನು ಫ್ಲೋರಿಂಗನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಅದ್ಭುತವಾಗಿರ್ತಕ್ಕಂಥ POP ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ನೀಟ್ ವರ್ಕ್ ಅಂತ ಹೇಳ್ಬೋದ್ರಿ. ತುಂಬ ನೀಟಾಗಿರ್ತಕ್ಕಂಥದ್ದು. ವುಡ್ ವರ್ಕ್ ಆಗಲಿ, ಮತ್ತೊಂದಾಗಲಿ, ಡೋರ್ ಆಗಲಿ, ಪ್ರತಿಯೊಂದು ಕೆಲಸನೂ ತುಂಬ ನೀಟಾಗಿ ಮಾಡಿದರೆ ನೋಡಿ. ಬರ್ಮಾ ಬಾರ್ಡರ್ ಟೀಕ್ ಆ್ಯಕ್ಚುಲಿ ಇದು. ಸೊ ನಿಮಗೆ ನಾನು ಇವಾಗ ಕಿಚನ್ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ಡೈರೆಕ್ಟಾಗಿ ಕಾಣಿಸ್ತಾ ಇರೋದು ನಿಮಗೆ ಏನೋ ಡೈನಿಂಗ್ ಹಾಲ್ ಅಂತ ಹೇಳ್ಬೋದು. ಸೊ ಲೆಫ್ಟಿಗೆ ದೇವ ಮೂಲೆಯಲ್ಲಿ ನಿಮಗೆ ದೇವ್ರ ಮನೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ UPS ನೀವು ಸ್ಟೋರೇಜ್ ಮಾಡೋಕ್ಕೆ ಒಂದು ಬಾಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ, ದೇವ್ರ ಮನೆ ತೋರಿಸ್ತಾ ಇದೆ ನೋಡಿ. ಸಿಂಪಲ್ ಆಗಿ ನೀಟಾಗಿ ದೇವ್ರ ಮನೆಯಲ್ಲಿ ದೇವ್ರ ಮನೆಯನ್ನು ಕೊಟ್ಟಿದ್ದಾರೆ ವಾಸ್ತು ಪ್ರಕಾರ ನೋಡಿ ನಿಮಗೆ. ಸೊ ಇದು ದೇವ್ರ ಮನೆ ಅಂತ ಹೇಳ್ಬೋದು. ಸೊ ಲೆಫ್ಟಿಗೆ ಹೋದರೆ ನಿಮಗೆ ಡೈನಿಂಗ್ ಹಾಲ್ ಮತ್ತು ಕಿಚನ್ ಒಟ್ಟೊಟ್ಟಿಗೆ ಇದೆ. ಸೊ ಫಾಲ್ ಸೀಲಿಂಗನ್ನು ಕೂಡ ಮಾಡಿದರೆ ಕಿಚನ್ಗೆ. ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಬರುತ್ತೆ. ನನಗೆ ಕಿಚನನ್ನು ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಕಿಚನ್, ಮಾರ್ಬಲ್ಸ್ ಎಲ್ಲ ಕಂಪ್ಲೀಟ್ ನಿಮಗೆ ರೆಡಿ ಟು ಮೂವ್ ಅಂತ ಹೇಳ್ಬೋದು. ಇಲ್ಲೊಂದು ಯುಟಿಲಿಟಿ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಪೇಸ್ ಇದೆ. ಆಲ್ಮೋಸ್ಟ್ ನಿಮಗೆ 3/7 ಸ್ಪೇಸ್ ಕೂಡ ಯುಟಿಲಿಟಿ ಸ್ಪೇಸ್ ಇದೆ ಅಂತ ಹೇಳ್ಬೋದು. ನಿಮಗೆ 3 BHK ಮನೆ ಓನರ್ ಪರ್ಪಸ್ಗೆ ಯಾರು ಪರ್ಚೇಸ್ ಮಾಡ್ತೀರಾ ಅವರು ಈ ಮನೆಗೆ ನೀವು ಬರ್ಬೋದು, ಅವ್ರು ಇರ್ಬೋದು. ಸೊ ಟೋಟಲ್ ನಿಮಗೆ 3 BHK ಮನೆ. ಫಸ್ಟ್ ಫುಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಿಚನಿಂದ ಡೈರೆಕ್ಟ್ ನಾನು ನಿಮಗೆ ಡೈನಿಂಗ್ ಹಾಲ್ಗೆ ಹೋಗ್ತಾ ಇದ್ದೀನಿ. ಡೈನಿಂಗ್ ಹಾಲಿಂದ ಡೈರೆಕ್ಟ್ ನಿಮಗೆ ವಿವನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಡೈನಿಂಗ್ ಹಾಲ್ ಆ್ಯಕ್ಚುಲಿ. ಸೊ ಬನ್ನಿ, ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಸ್ಪೇಸು ಅಥವಾ ಹಾಲ್ ಅಂತ ನಾವೇನು ಹೇಳ್ತೀವಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಾಲ್ಸ್ ನೋಡಿ, ಬ್ಲೂ ಕಲರ್ ಆ್ಯಂಡ್ ವೈಟ್ ಆ್ಯಂಡ್ ಆರೆಂಜ್ ಕಲರಲ್ಲಿ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ.
ಬನ್ನಿ ಇವಾಗ ಸೊ ಬೆಡ್ರೂಮನ್ನು ನಾನು ತೋರಿಸ್ತೀನಿ ನಿಮಗೆ. ಟೋಟಲ್ ನಿಮಗೆ 3 ಬೆಡ್ರೂಮ್ಸ್ ಇದೆ ಇದರಲ್ಲಿ. ಸೊ ಎಸ್ಪೆಷಲಿ ಇದು ವಾಶ್ರೂಮ್, ಇದು ನಾರ್ಮಲ್ ವಾಶ್ರೂಮ್, ಇದು ಚಿಲ್ಡ್ರನ್ಸ್ ರೂಮ್ ಅಂತ ಹೇಳ್ಬೋದು ನಿಮಗೆ, ಅಥವಾ ವರ್ಕ್ ಫ್ರಮ್ ಆಫೀಸ್ ಅಂತಲೂ ಕೂಡ ಹೇಳ್ಬೋದು ನಿಮಗೆ. ಸೊ ಚಿಕ್ಕದಾಗಿರ್ತಕ್ಕಂಥ ರೂಮ್ ಆ್ಯಕ್ಚುಲಾಗಿ. ಸೊ ಚಿಲ್ಡ್ರನ್ಸ್ ರೂಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೂ ಕೂಡ ನಿಮಗೆ ಫಾಲ್ಸ್ ಸೀಲಿಂಗ್, ವುಡ್ ವರ್ಕು ಎಲ್ಲವನ್ನು ಕೂಡ ಮಾಡಿದರೆ ತುಂಬ ನೀಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಗ್ರಾನೈಟ್ ಕೂಡ ಅಷ್ಟೇ. ಸೊ ಆಲ್ಮೋಸ್ಟ್ ನಿಮಗೆ ಒಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಅಂತ ಹೇಳ್ಬೋದು, ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಸೊ ಎಸ್, ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗ್ತಾ ಇದ್ದೀನಿ. ಸೊ ಇದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ರೋಡ್ ಸೈಡ್ ವಿಂಡೋ ಕೂಡ ಇದೆ ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ, ಕಲರ್ಫುಲ್ಲಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವುಡ್ ವರ್ಕ್ ಅಷ್ಟೇ ನಿಮಗೆ ವುಡ್ ಕಲರಲ್ಲಿ ನೀಟಾಗಿ ಮಾಡಿದ್ದಾರೆ. ಗ್ರಾನೈಟ್ ಕೂಡ ಅಷ್ಟೇ ತುಂಬ ಒಂಥರ ಕ್ಲಾಸ್ ವರ್ಕ್ ಅಂತ ಹೇಳ್ಬೋದು. ಕಾಸು ಹಂಗೆ ಇದೆ, ನಿಮಗೆ ಪ್ರೈಸು ಕೂಡ ಹಂಗಿದೆ. 1,75,00,000 ಮನೆ ಆ್ಯಕ್ಚುಲಿ. ನಾನು ಇವಾಗ ಫಸ್ಟ್ ಫ್ಲೋರ್ ಇದ್ದೀನಿ. ಲಾಸ್ಟ್ 3rd ಬೆಡ್ರೂಮನ್ನು ನಿಮಗೆ ತೋರಿಸ್ತಾ ಇದ್ದೀನಿ, 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಂದು ಇಲ್ಲಿ ಬಾಲ್ಕನಿ ಕೂಡ ಇದೆ. ಸೊ ಬಾಲ್ಕನಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫಾಲ್ ಸೀಲಿಂಗ್ ಕೂಡ ನೋಡಿ ನೀಟಾಗಿ ಬ್ಲೂ ಕಲರ್ ಸ್ಪೆಷಲಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಈ ಮನೆಗೆ ಒಂದು ಬಾಲ್ಕನಿ ಕೂಡ ಇದೆ. ಕಂಪ್ಲೀಟ್ ವುಡ್ ವರ್ಕ್ ಕೂಡ ನೀವು ಗಮನಿಸ್ಬೋದು. ಸೊ ಎಲ್ಲ ರೂಮ್ಗೂ ಕಂಪ್ಲೀಟಾಗಿ ವುಡ್ ವರ್ಕ್ ಮಾಡಿದ್ದಾರೆ, ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಒಂಥರ ರಿಚ್ನೆಸ್ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ. ಬನ್ನಿ, ಇಲ್ಲಿ ರೋಡ್ ಸೈಡ್ಗೆ ಒಂದು ಬಾಲ್ಕನಿನ ಕೂಡ ಕೊಟ್ಟಿದ್ದಾರೆ. ರಿಫ್ರೆಶ್ಮೆಂಟ್ ಆಗ್ಬೋದು ಆರಾಮಾಗಿ. ನಿಮಗೆ ನೋಡಿ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಬಿಲ್ಡಿಂಗು, ಎಲ್ಲ ಮನೆಗಳಿದೆ ನಿಮಗೆ. ನಾನು ಹೇಳಿದಾಗೆ ನಿಮಗೆ ನಿಯರ್ ಬೈ ಲಕ್ಷ್ಮೀಪುರ ಬಸ್ ಸ್ಟಾಪ್ ನಿಮಗೆ 1/2 ಕಿಲೋಮೀಟರ್ ಆಗುತ್ತೆ. ಸೊ 1/2 ಕಿಲೋಮೀಟರ್ ನಿಮಗೆ ಹೋದರೆ ಅಬ್ಬಿಗೆರೆ BBMP ಆಫೀಸ್ ಅಥವಾ BBMP ಸರ್ಕಲ್ ಅಂತ ಹೇಳ್ಬೋದು, BBMP ಬಸ್ ಸ್ಟಾಪ್ ಅಂತ ಹೇಳ್ಬೋದು, ನೀವು ಅಲ್ಲಿಗೆ ಹೋಗ್ಬೋದು. 5 ಕಿಲೋಮೀಟರ್ಸ್ ನಿಮಗೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಈ ಮನೆಯಿಂದ. 1/2 ಕಿಲೋಮೀಟರ್ ಸಿಂಗಾಪುರ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. 1/2 ಕಿಲೋಮೀಟರ್ MS ಪಾಳ್ಯ ಸರ್ಕಲ್ ಅಂತ ಹೇಳ್ಬೋದು. 5 ಕಿಲೋಮೀಟರ್ ನಿಮಗೆ ಯಲಹಂಕ ನ್ಯೂ ಟೌನ್ ಅಂತ ಹೇಳ್ಬೋದು. 45 ನಿಮಿಷ ನೀವು ಹೋದರೆ ದೇವನಹಳ್ಳಿ ಏರ್ಪೋರ್ಟ್ಗೆ ಇಲ್ಲಿಂದ ನೀವು ರೀಚ್ ಆಗ್ಬೋದು. ಈ ಕಥಾ ಪ್ರಾಪರ್ಟಿ ಅಂತ ಹೇಳ್ಬೋದು ಕಂಪ್ಲೀಟ್ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಮಗೆ ರೆಂಟಲ್ ಆಲ್ಮೋಸ್ಟ್ ನೀವು ಇದ್ಕೊಂಡು 32,000 ನಿಮಗೆ ರೆಂಟ್ ಬರ್ತದೆ ಈ ಪ್ರಾಪರ್ಟಿ ತೊಗೊಂಡ್ರೆ ನೀವು. BBMP ಈ ಖಾತಾ ಟೋಟಲ್ ನಿಮಗೆ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಅಂತ ಹೇಳ್ಬೋದು. 3 ಕಿಲೋಮೀಟರ್ ನಿಮಗೆ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ ಅಂತ ಹೇಳ್ಬೋದು, ನಿಯರ್ ಬೈ ಶಿವರಾಮ್ ಅಂತ BDA ಲೇಔಟ್ ಅಂತ ಕೂಡ ಹೇಳ್ತೀನಿ ಸ್ನೇಹಿತರೆ. ಎಸ್, ನಾನು ನಿಮಗೆ ಸೆಕೆಂಡ್ ಫ್ಲೋರ್ ಇದ್ದೀನಿ. ಸೆಕೆಂಡ್ ಫ್ಲೋರ್ ನಿಮಗೆ ಆಲ್ಮೋಸ್ಟ್ ಇಲ್ಲಿ 2 BHK ಮನೆ ಒಂದು ಮತ್ತು 1 BHK ಮನೆ ಒಂದಿದೆ. ನಾನೀಗ 1 BHK ಮನೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡಿ ಹೇಗಿದೆ ಅಂತ. ಸೊ 1 BHK ಮನೆ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ, ವುಡ್ ವರ್ಕನ್ನು ಮಾಡಿದ್ದಾರೆ, TV ಕ್ಯಾಬಿನೆಟನ್ನು ಮಾಡಿದ್ದಾರೆ. ಎಲ್ಲ ಕಡೆ ಸಹ ಪ್ರತಿಯೊಂದು ಕೂಡ ಅಮ್ಯುನಿಟೀಸನ್ನು ಕೊಟ್ಟಿದ್ದಾರೆ. ನೋಡಿ, ಕಿಚನ್ ಚಿಕ್ಕದಾಗಿದ್ರು ಕೂಡ ಎಲ್ಲ ಕಡೆ ನಿಮಗೆ ವುಡ್ ವರ್ಕನ್ನು ಮಾಡಿದ್ದಾರೆ. ಯಾಕೆಂದರೆ ರೆಂಟಿಗೆ ಬರೋರು ಪ್ರತಿಯೊಂದು ಫೆಸಿಲಿಟೀಸ್ ಇದ್ರೇ ರೆಂಟಿಗೆ ಬರೋದು. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಾಗಿ. ಸೊ ಒಳಗಡೆ ಹೋಗ್ತಾ ಇದೆ ನೋಡಿ, ಇಲ್ಲೂ ಕೂಡ ವುಡ್ ವರ್ಕ್ ಇದೆ. 10x10 ಸೈಜಲ್ಲಿ ಮಾಡಿರ್ತಕ್ಕಂಥ ಬೆಡ್ರೂಮ್ ಇದು. ವುಡ್ ವರ್ಕನ್ನು ಬಿಟ್ಟು, ಸೊ ವುಡ್ ವರ್ಕನ್ನು ಸೇರಿಕೊಂಡ್ರೆ ನಿಮಗೆ 10x12 ಇರ್ಬೋದು ಅಂತ ಅನಿಸುತ್ತೆ. ತುಂಬ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ನಿಮಗೆ 1,75,00,000 ಈ ಮನೆ ನೆಗೋಷಿಯಬಲ್ ಆಗುತ್ತೆ. ಸೊ 1,75,00,000 ನೆಗೋಷಿಯಬಲ್ ಪ್ರಾಪರ್ಟಿ ಆ್ಯಕ್ಚುಲಾಗಿ. ಸೊ ಬನ್ನಿ, ಇಲ್ಲೊಂದು ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್ ಆ್ಯಂಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ. ವಾಶ್ರೂಮ್ ಕೂಡ ತುಂಬ ವಿಶಾಲವಾಗಿದೆ ಆ್ಯಕ್ಚುಲಿ. 8 ಫೀಟ್ವರೆಗೂ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಬನ್ನಿ, ಇನ್ನೊಂದು ಸೂಪರ್ ಡೂಪರ್ ಲಾಸ್ಟಲ್ಲಿ ನಿಮಗೆ 2 BHK ಮನೆ ಮಾಡಿದ್ದಾರೆ. ಅದ್ಭುತವಾಗಿದೆ ಸ್ನೇಹಿತರೆ. 15,000 ಫಿಕ್ಸ್ ಈ ಮನೆಗೆ. ಕೊನೆ ಪಕ್ಷ 13,000 ಇಂದ 14,000 ಅಂತೂ ಕಣ್ಣು ಮುಚ್ಕೊಂಡು ಈ ಪ್ರಾಪರ್ಟಿ ಕೊಡ್ತಾರೆ. ಸೊ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಕೂಡ ನಾರ್ತ್ ವೆಸ್ಟ್ ಡೋರು, ವೆಸ್ಟ್ ಫೇಸ್ ಸೈಟ್ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಪ್ಲಾನಲ್ಲಿ ನಾರ್ತ್ ವೆಸ್ಟ್ ಡೋರು ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ನಾರ್ತ್ ವೆಸ್ಟ್ ಡೋರ್ ಇದೆ. ಸೊ ಎಲ್ಲ ಕಡೆ ನಿಮಗೆ ರೆಂಟಲ್ ಬರ್ತಕ್ಕಂಥ ಪ್ರಾಪರ್ಟಿ. ಎಸ್, ನನಗೆ ಲೈಟ್ ಆನ್ ಮಾಡ್ತಾ ಇದ್ದೀನಿ ನೋಡಿ, ಲೈಟ್ ಆನ್ ಮಾಡಿ ಒಳಗಡೆ ಹೋಗ್ತೀನಿ. ಸೊ ಒಳಗಡೆ ಹೋದರೆ ಅದ್ಭುತವಾಗಿರ್ತಕ್ಕಂಥ 2 BHK ನಾನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಸೆಟ್ ಬ್ಯಾಕನ್ನು ನೋಡಿ, ಎಲ್ಲ ಕಡೆ ನಿಮಗೆ ವಾಲ್ ಟೈಲ್ಸನ್ನು ಕ್ಲಾಡಿಂಗನ್ನು ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ 2 BHK ಮನೆ ಅದ್ಭುತವಾಗಿದೆ ಆ್ಯಕ್ಚುಲಿ. ತುಂಬ ಸ್ಪೇಷಿಯಸ್ ಆಗಿ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ ಕೂಡ ತುಂಬ ದೊಡ್ಡದಾಗಿದೆ, ಕಿಚನ್ ಕೂಡ ದೊಡ್ಡದಾಗಿದೆ. ಹಾಲ್ ಅಂತೂ ತುಂಬ ಚೆನ್ನಾಗಿದೆ. ನಿಮಗೆ ಯು ಶೇಪಲ್ಲಿ ನೀವು ಸೋಫಾವನ್ನು ಅರೇಂಜ್ ಕೂಡ ಮಾಡ್ಕೋಬೋದು. ಆ್ಯಂಡ್ POP ಲೈಟ್ಸ್ ಮಾತ್ರ ಅದ್ಭುತವಾಗಿದೆ, ಕಲರ್ಫುಲ್ ಆಗಿದೆ. ಮನೆ ಮಾತ್ರ ಕಲರ್ಫುಲ್ ಆಗಿದೆ. ಆ ಮನೆ ನೋಡಿ ಅವರು ರೆಂಟಿಗೆ ಒಪ್ಕೊಳ್ಬೇಕು, ಆ ಥರ ಇದೆ ನೋಡಬೇಕಂದ್ರೆ. ಸೊ ಎಸ್, ಇವಾಗ ನಾನು ನಿಮಗೆ ಕಿಚನ್ ಇಂಟೀರಿಯರ್ಸ್ ಆ್ಯಂಡ್ ಕಿಚನ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಿಚನ್ ಕೂಡ ಕಂಪ್ಲೀಟ್ ನಿಮಗೆ ಚಿಕ್ಕದಾಗಿದ್ದು ಕೂಡ ಚೊಕ್ಕದಾಗಿದೆ, ಕಂಪ್ಲೀಟ್ ಅಮಿನೆಂಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಎಸ್, ನಾನು ನಿಮಗೆ ಎದುರುಗಡೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಈಸ್ಟ್ ವೆಸ್ಟ್ಗೆ ಪೂಜಾ ರೂಮ್ ಕೂಡ ಇದೆ. ಆ್ಯಂಡ್ ವಾಶ್ರೂಮ್ ನಾರ್ಮಲಾಗಿ ನಿಮಗೆ 4x6 ಒಂದು ವಾಶ್ರೂಮನ್ನು ಕೊಟ್ಟಿದ್ದಾರೆ. 8 ನಿಮಗೆ ಆಲ್ಮೋಸ್ಟ್ 8 ಫೀಟ್ವರೆಗೂ ಕೂಡ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ, ಪಕ್ಕದಲ್ಲೇ ಒಂದು ಬೆಡ್ರೂಮ್ ಕೂಡ ಇದೆ, ಬನ್ನಿ ನೋಡ್ಕೊಂಬರೋಣ. ಎಸ್, ಇದು ಬೆಡ್ರೂಮ್ ಆ್ಯಕ್ಚುಲಾಗಿ. ಸೊ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು, ಕುಬೇರ್ ಮನೆಯಲ್ಲಿದೆ ಆ್ಯಕ್ಚುಲಾಗಿ. ಇದು ಕೂಡ ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ, ಮತ್ತೆ ನಾನು ಲಿವಿಂಗ್ ಏರಿಯಾಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಪೂಜಾ ರೂಮ್ ಕೂಡ ಇದೆ. ಆ್ಯಂಡ್ ಇಲ್ಲೊಂದು ಕೂಡ
ಇನ್ನೊಂದು ಬೆಡ್ರೂಮ್ ಇದೆ. ಸೊ ಟೋಟಲ್ 2 BHK ಮನೆ ಅಂತ ಹೇಳ್ಬೋದು. ಸೊ ಟೋಟಲ್ ಈ ಮನೆ ಆಗಿದ್ರೆ 4 ಮನೆಗಳನ್ನು ಇದೆ, 4 ಮನೆಗಳು ಈ ಬಿಲ್ಡಿಂಗಲ್ಲಿದೆ. ಟೋಟಲ್ ನಿಮಗೆ 4 ಯೂನಿಟ್ಸ್ ಇದೆ ಆ್ಯಕ್ಚುಲಾಗಿ. ಸೊ ನಿಮಗೆ ರೆಂಟ್ ಎಷ್ಟು ಬರುತ್ತಪ್ಪ ಅಂದರೆ 32,000 ಬರುತ್ತೆ ಸ್ನೇಹಿತರೆ. ನೀವು ಇದ್ಕೊಂಡು 3 BHK ಮನೆ ನೀವು ಓನರ್ ಇರ್ತೀರಾ ಅಂತಂದರೆ ಸೊ ಟೋಟಲ್ ನಿಮಗೆ 32,000 EMI ಬರುತ್ತೆ, 32,000 ನಿಮಗೆ ರೆಂಟ್ ಬರುತ್ತೆ. ಆ್ಯಂಡ್ ನಿಮ್ಗೆ ಇಲ್ಲಪ್ಪ ನಾನು ಪೂರ್ತಿ ರೆಂಟ್ ಕೊಟ್ಬಿಡ್ತೀನಿ ಅಂತಂದರೆ ಒಂದು 50,000 ರೆಂಟ್ ಆರಾಮಾಗಿ ಬರುತ್ತೆ. ಸೊ ಲೊಕೇಶನ್ ಬಂದು ಲಕ್ಷ್ಮೀಪುರ ಕ್ರಾಸ್, ನಿಯರ್ ಬೈ ಅಬ್ಬಿಗೆರೆ, ನಿಯರ್ ಬೈ ವಿದ್ಯಾರಣ್ಯಪುರ ಅಂತ ಹೇಳಿದ್ರೆ, ನಿಯರ್ ಬೈ ಶಿವರಾಮ್ಕರ್ ಅಂತ BDL ಲೇಔಟ್ ಇದೆ ಅಟ್ಯಾಚ್ಡು. ಸೊ BDL ಲೇಔಟ್ ಅಟ್ಯಾಚ್ ಇದ್ದರೆ ನೀವು ಗಮನ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಪೇಪರು. BDL ಲೇಔಟ್ ಪಕ್ಕ ನಿಮ್ಮ ಸೈಟ್ ಇದ್ದರೆ ಏನು ವ್ಯಾಲ್ಯೂ ಬರುತ್ತೆ ಅಂತ ನೀವು ಯೋಚನೆ ಮಾಡಿ. ಸೊ ಆರಾಮಾಗಿ ಕಾಲ್ ಮಾಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ ಬನ್ನಿ, ನನ್ನ ನಂಬರ್ಗೆ ಕಾಲ್ ಮಾಡಿ ವಿಸಿಟ್ ಮಾಡಿ. ಅದ್ಭುತವಾಗಿರ್ತಕ್ಕಂಥ ಪ್ರಾಪರ್ಟಿ. ನಾನು ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ, ಬನ್ನಿ ಕಂಪ್ಲೀಟ್ ನಿಮಗೆ ಟೆರಸ್ ತೋರಿಸ್ತೀನಿ. ಮೇಲ್ಗಡೆ ನಿಮಗೆ ಆ ಏರಿಯಾ ಹೇಗಿದೆ, ಆ ಏರಿಯಾ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಎಲ್ಲ ನಿಮಗೆ ಕಾಣಿಸುತ್ತೆ. ಸೊ ನಾನು ನಿಮಗೆ ಹೋಗ್ತಾ ಇದ್ದೀನಿ ಟಾಪಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ ಪಿಲ್ಲರ್ ನಿಮಗೆ ಕಾಣಿಸ್ತಾ ಇದೆ ರೈಸ್ ಆಗಿರೋದು. ಸೊ ಬೇಕಾದರೆ ಇನ್ನೊಂದು ಫ್ಲೋರ್ ಎತ್ಕೋಬೋದು ಪರ್ಮಿಷನ್ ಕೊಟ್ಟರೆ. ಸೊ ಪರ್ಮಿಷನ್ ತೊಗೊಂಡು ಬೇಕಾದ್ರೆ ಮೇಲ್ಗಡೆ 1 BHK ಅಥವಾ 2 BHK ಮಾಡ್ಕೋಬೋದು. ಸೊ ಪಿಲ್ಲರ್ ನಿಮಗೆ ಕಾಣಿಸ್ತಾ ಇದೆ. ನಿಮಗೆ 2 ಟ್ಯಾಂಕ್ಗಳನ್ನ ಇಟ್ಟಿದ್ದಾರೆ, ಆ್ಯಕ್ಚುಲಿ ಸಿಂಟೆಕ್ಸ್ನ ಇಟ್ಟಿದ್ದಾರೆ. ಯಾಕೆಂದರೆ ರೆಂಟಲ್ ಇನ್ಕಮ್ ಬರ್ತಕ್ಕಂಥ ಮನೆಗಳಿರೋದ್ರಿಂದ ಸೊ ಸಾಕಷ್ಟು ನೀರು ಬೇಕಾಗುತ್ತೆ. ಸೊ ಅದರಿಂದ ನಿಮಗೆ 2 ಸಿಂಟೆಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. 1,75,00,000 ನೆಗೋಷಿಯಬಲ್ ಅಂತ ಹೇಳ್ತೀನಿ. ಸೊ ಆ್ಯಂಡ್ ವಿಸಿಟಿಂಗ್ ಚಾರ್ಜ್ ಕೂಡ ಇರುತ್ತೆ, 300 ರೂಪೀಸ್ ವಿಸಿಟಿಂಗ್ ಚಾರ್ಜ್ ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಟೈಮ್ ಪಾಸ್ ಮಾಡೋದು ದಯವಿಟ್ಟು ಬರಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ದಯವಿಟ್ಟು ಪ್ರಾಪರ್ಟಿನ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೊಕೇಶನ್ ಬಂದು ಅಬ್ಬಿಗೆರೆ, ಲಕ್ಷ್ಮೀಪುರ ಕ್ರಾಸ್. Thank you so much.